ನೀವು ಲಾಸ್ಟ್ ಫೈಟು ಬ್ಯಾಂಗ್ಳೂರಲ್ಲಿ ನಡೆಯುತ್ತಲ್ಲ ಏಪ್ರಿಲಲ್ಲಿ, ಸೊ ಅವಾಗ ಫುಲ್ ಕ್ರೌಡ್, ನೀವು ಗೆದ್ದಾಗ ಕ್ರೌಡೆಲ್ಲ ಮುತ್ಕೊಂಡು ಯು ಬಿಕಮ್ ಒಂದು ಸೆಲೆಬ್ರಿಟಿ ಇದರಲ್ಲಿ ನಿಮ್ಮನ್ನು ಎತ್ಕೊಂಡು ಹೋಗ್ಬಿಡ್ತೀರ. ಹೌ ವಾಸ್ ದಟ್ ಫೀಲಿಂಗ್ ಬ್ರದರ್ ಅದು? ತುಂಬ ಒಂದು ರೀತಿ ಅನ್ಫರ್ಗೆಟಬಲ್ ಮೂಮೆಂಟ್. ಯಾಕಂದರೆ ನಾನು ಯಾವಾಗಲೂ ಮೋರ್ ದೆನ್ 15-16 ಪ್ರೊಫೆಷ್ನಲ್ ಫೈಟ್ ಮಾಡಿದ್ದೀನಿ. ಎಲ್ಲ ಬೇರೆ ಕಡೆನೇ ಮಾಡಿರೋದು. ಒಬ್ಬ ಬೇರೆ ಕಡೆ ಒಬ್ಬ ಅನ್ನೋನ್ ಪರ್ಸನ್ ಆಗಿ ಇಂಡಿಯಾನ ರೆಪ್ರೆಸೆಂಟ್ ಮಾಡುವ ಮತ್ತು ನಮ್ಮ ಊರಲ್ಲಿ ನಮ್ಮ ಜನಗಳ ಮುಂದೆ ರೆಪ್ರೆಸೆಂಟ್ ಮಾಡೋಕ್ಕೂ ತುಂಬ ವ್ಯತ್ಯಾಸ. ಒಂಥರ ಜೋಶ್ ಅನ್ನೋದಿರುತ್ತಲ್ಲ, ಎಂಟ್ರಿ ಕೊಡುವಾಗಲೇ ಕಾ ಅಂತ ಅನ್ನೋವಾಗಲೇ ಇಷ್ಟೊಂದು ಜನ ಪ್ರೀತಿಸೋರಿದ್ದಾರೆ ನನ್ನ, ಇಷ್ಟಪಡ್ತಾರ. ಅಲ್ಲ ನಿಮಗೆ ಏನಂದರೆ ಪ್ರತಿಯೊಬ್ಬ ಫೈಟ್ಗಿಂತ ಮುಂಚೆ ಒಂದು ನರ್ವಸ್ನೆಸ್ ಅನ್ನೋದಿರುತ್ತೆ. ಏನಾಗುತ್ತಪ್ಪ ನಮ್ಮೂರಲ್ಲಿ ಫೈಟ್ ಮಾಡ್ತಾಯಿದ್ದೀನಿ, ನಮ್ಮ ಜನಗಳ ಮುಂದೆ ಮಾಡ್ತಾಯಿದ್ದೀನಿ, ಏನಾದರೂ ಒಂದು ಪ್ರಾಪರ್ ಪಂಚ್ ಬಿತ್ತು ಫ್ಲೂಕಲ್ಲಿ ನಾಕೋಟೆ, ಹೌದು, ಎಷ್ಟು 1 ಸೆಕೆಂಡ್ 2 ಸೆಕೆಂಡ್ ಅಷ್ಟೇ ಫೈಟ್ ಅಂತಾರೆ. ಹೋಗಿ ಬಂದ ಒಂದು ಕಿಕ್ ಹೊಡೆದ ಬಿದ್ದೆ, ನಾನೆಲ್ಲರೂ ನನ್ನ ಜನಕ್ಕೆ ಡಿಸಪಾಯಿಂಟ್ ಮಾಡ್ತಾರೆ. ಒಂದು ಇರುತ್ತೆ ಆ್ಯಂಗ್ಸೈಟಿ ಮತ್ತು ಆ ನರ್ವಸ್ನೆಸ್ ಅನ್ನೋದಿತ್ತು. ನಾನು ಎಂಟ್ರಿ ಕೊಡ್ತಿದ್ದಂಗೆ ಜನ ವೇಟ್ ಮಾಡ್ತಾರೆ, ಎಲ್ಲ ಫೋನ್ಗಳು ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಕಾ ಅಂತ ನನಗೆ ಅದು ನೋಡ್ಬಿಟ್ಟು ಇಲ್ಲ ನನಗೆ ಇವ್ರು ನಮ್ಮವ್ರಿಗೋಸ್ಕರ ನಾನು ಆಡಲೇಬೇಕು ಅನ್ನೋದು. ಬಟ್ ಆ ಒಂದು ಜೋಶ್ ಇತ್ತು, ಕಾನ್ಫಿಡೆನ್ಸ್ ಇತ್ತು, ಖುಷಿ ತುಂಬ. ಆಮೇಲೆ ಫೈಟು 3 ರೌಂಡ್ಸ್ ಆಯಿತು. ಫಸ್ಟ್ 2 ರೌಂಡ್ಸ್ ಡಾಮಿನೇಟ್ ಮಾಡಿದೆ. 3rd ರೌಂಡಲ್ಲಿ ಆಲ್ಮೋಸ್ಟ್ ಎಕ್ಸಾಸ್ಟ್ ಆಯಿತು. ಅವ್ನು ಫುಲ್ ಡಾಮಿನೇಟ್ ಮಾಡೋದು 3rd ರೌಂಡಲ್ಲಿ. ಬಟ್ ನನ್ನ ಅಪೋನೆಂಟ್ ಬಂದು ಅಜರ್ಬೈಜಾನ್ ಕಂಟ್ರಿನು. ಈ ವಾಸ್ ಅ ಮುಸ್ಲಿಮ್ ಫೈಟರ್. ಸೊ ಡಿಸಿಷನ್ ಬಂದಾಗ ತುಂಬ ಜನ ಕ್ರಿಟಿಸೈಸ್ ಮಾಡಿದ್ರು, ಇದು ರಾಬ್ ದ ಫೈಟರ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನೇನೋ. ಆಮೇಲೆ ತುಂಬ ಜನ ಕಮ್ಯುನಿಟಿಯಾಗಿ ಇದನ್ನು ನೆಗೆಟಿವ್ ಆಗಿ ಇದು ಮಾಡಿಬಿಟ್ರು, ಕಮೆಂಟ್ ಮಾಡಿದ್ರು. ಏನಂತ, ಎಸ್ಪೆಷಲಿ ಮುಸ್ಲಿಮ್ಸ್ ಪೀಪಲ್ ಎಲ್ಲ. ನಾನು ಇಟ್ಸ್ ನಾಟ್ ಲೈಕ್ ಅಗೇನ್ಸ್ಟ್ ದೇಮ್ ಅಂತ ಅಲ್ಲ, ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಮುಸ್ಲಿಮ್ಸ್, ನನ್ನ ಕೋಚ್ ಕೂಡ ಒಬ್ಬ ಮುಸ್ಲಿಮ್. ಐ ರೆಸ್ಪೆಕ್ಟ್, ಐ ಆಲ್ವೇಸ್ ಏನು ಹೇಳ್ತಾರೆ, ಒಂದು ಪೂಜಾ ಮನೋಭಾವದಿಂದ ನೋಡ್ತೀನಿ. ಇಟ್ಸ್ ನಾಟ್ ಲೈಕ್ ಜನ ನೆಗೆಟಿವ್ ಕಮೆಂಟ್ ಮಾಡೋಕ್ಕೆ ಹಿಡಿದ್ಬಿಟ್ರು. ಸೊ ನಾನು ಆಮೇಲೆ ಆರ್ಗನೈಸರ್ ಹತ್ರ ನಾನು ಪರ್ಸ್ನಲಿ ಮಾತಾಡಿದೆ, ಡಿಸಿಷನ್ ಫೇರ್ ಇದೆಯಾ, ಇಲ್ಲ ಹಂಗೇನಾದ್ರು ಇದ್ದರೆ ಬೇಕಾದರೆ ಇದನ್ನು ಡ್ರಾ ಅಂತ ಮಾಡಿ, ಇಲ್ಲ ರೀಮ್ಯಾಚ್ ಅನ್ನೋದಕ್ಕೆ. ಯಾಕಂದರೆ ಒಂದ್ಸರಿ ಡಿಸಿಷನ್ ಕೊಟ್ಟಿದ್ಮೇಲೆ ಬೇಕಾದರೆ ಆರ್ಗನೈಸರ್ಸ್ ಕೈಯಲ್ಲಿರುತ್ತೆ. ಓಕೆ, ಅದು ಫೈಟ್ ಆದಮೇಲೂ ಕೂಡ ಸೋಷಿಯಲ್ ಮೀಡಿಯಲ್ಲಿ ಕಮೆಂಟ್ಸ್ ಎಲ್ಲ ಇದು ಫೇರ್ ಇದೆ ಡಿಸಿಷನ್ನು. ಅವರು ಆಮೇಲೆ ಬೇರೆ ಮೇನ್ ಇಂಟರ್ನ್ಯಾಷನಲ್ ಬೋರ್ಡ್ಗೆಲ್ಲ ಕಳಿಸಿ ಡಿಸಿಷನ್ ನೋಡಿ ಅಂದರೆ ಓಕೆ ಫೈನ್, ಈ ಡಿಸಿಷನ್ ಫೇರ್ ಆಗಿದೆ ಅಂತ ಅಂದರು. ಅದಾದಮೇಲೆ ಓಕೆ ನನಗೆ ಸಮಾಧಾನ ಆಯಿತು. ಬಟ್ ನನಗೆಲ್ಲ ಒಂದು ಕಡೆ ಏನಂದರೆ, ಅವ್ನು ನಮ್ಮ ಕಂಟ್ರಿಗೆ ಬಂದಿದ್ದಾನೆ ಫಾರಿನಿಂದ, ಇಲ್ಲಿ ಅವನಿಗೆ ಏನೋ ಪಾರ್ಶಿಯಾಲಿಟಿ ಆಯಿತು, ಚೀಟ್ ಆಯಿತು ಅಂತ ಅನ್ಬಾರ್ದು ನಾಳೆ ದಿವಸ. ಯಾಕಂದರೆ ಅವ್ನು ಅಲ್ಲಿ ಹೋಗಿ ಅಲ್ಲಿ ನಮ್ಮ ದೇಶನ ನೆಗೆಟಿವ್ ಆಗಿ ಮಾತಾಡಬಾರ್ದು. ಆಮೇಲೆ ಪರ್ಸ್ನಲಿ ಅವನು ಕಮೆಂಟ್ ಮಾಡಿದ, ನಾನು ಆಮೇಲೆ ಅವನಿಗೆ ರಿಪ್ಲೈ ಮಾಡಿದೆ, ಸಿ ಇಟ್ ಜಸ್ಟ್ ಅ ಸ್ಪೋರ್ಟ್, ಇದೇ ಡಿಸಿಷನ್ ನಿನ್ನ ಕಡೆ ನಿನ್ನ ಪರವಾಗಿ ಬಂದಿದ್ರು, ಐ ವುಡ್ ಹ್ಯಾವ್ ರೆಸ್ಪೆಕ್ಟ್. ಇದು ಸ್ಪೋರ್ಟ್ಸ್ ಆಗೇ ತಗೊಳ್ಳೋಣ. ಈಗ ಮಾತಾಡ್ತಾ ಹೋದರೆ ಯಾಕಂದರೆ ಕಮೆಂಟ್ ಮಾಡ್ತಾರೆ ಬ್ರದರ್ ಅವರು. ಅವ್ನು ಅಜರ್ಬೈಜಾನ್ ಆ ಲ್ಯಾಂಗ್ವೇಜಲ್ಲೇ ನಾನು ಟ್ರಾನ್ಸ್ಲೇಟ್ಗೆ ಹೋಗ್ಬಿಟ್ಟು ಅದು ಓದಿದೆ. ಇದೇ ನಾನು ಮೇ ಬಿ ಇರಬೇಕು. ಅವರು ನೆಗೆಟಿವ್ ಆಗಿ ಏನೇನೋ ಇದು ನಾನು ಅದು ಹೇಳಿದೆ, ಸಿ ನೀನು ಈ ಥರ ನೆಗೆಟಿವ್ ಮಾತಾಡಿದ್ರೆ ಯು ಡೋಂಟ್ ನೋ ಇಂಡಿಯನ್ ಪೊಲಿಟಿಕ್ಸ್. ಜನ ಅದನ್ನು ನೆಗೆಟಿವ್ ಯಾವ ಥರ ಅದನ್ನು ಪೋರ್ಟ್ರೇಟ್ ಮಾಡ್ಕೊಂಡು ಅವ್ರು ಪರ್ಸ್ನಲ್ ಇದಕ್ಕೆ ಇದು ಮಾಡ್ತಾರೆ. ಐ ರೆಸ್ಪೆಕ್ಟ್ ಯು ಆ್ಯಸ್ ಎ ಫೈಟರ್. ಇದೇ ಡಿಸಿಷನ್ ನಿನ್ನ ಕಡೆ ಬಂದಿದ್ರು, ನಾನು ರೆಸ್ಪೆಕ್ಟ್ ಮಾಡ್ತಾಯಿದ್ದೆ. ಇನ್ ಕೇಸ್ ಇನ್ ಫ್ಯೂಚರಲ್ಲಿ ಡೆಸ್ಟಿನಿ ಬೇಕು ಅಂದರೆ ರೀಮ್ಯಾಚ್ ಆಗುತ್ತೆ, ವಿ ಕ್ಯಾನ್ ಪ್ರೂವ್ ಇಟ್ ಅವರ್ ಸೆಲ್ಫ್ ಅಗೇನ್ ಅಂತ ಹೇಳಿದೆ. ಆಮೇಲೆ ಅಲ್ಲಿಗೆ ಅವನು ಸ್ಟಾಪ್ ಮಾಡ್ದ. ಓಕೆ, ಬಟ್ ಈ ಗೇಮಲ್ಲೂ ಕಮ್ಯುನಿಟಿ ಎಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ ಬ್ರದರ್. 100%. ಹೌದಾ? ಸೊ ಎಲ್ಲದರಲ್ಲೂ ಕಮ್ಯುನಿಟಿ ಅನ್ನೋದು ಮ್ಯಾಟ್ರ್ ಆಗೇ ಆಗುತ್ತೆ. ಅಬ್ವಿಯಸ್ಲಿ ಎಲ್ಲರಿಗೂ ನಮ್ಮವರು ಜನ ಅಂತ ಅಂದರೆ ಸಪೋರ್ಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇಂಡಿಯಾದಲ್ಲೂ ಇದೆ ಅದು. ಬಟ್ ಓಕೆ ಫೈನ್.